ದಯವಿಟ್ಟು ಇದು ನಮ್ಮ ಇಂಡಸ್ಟ್ರಿಯಿಂದ ಬಂದಿರೋಂಥ ಸಿನಿಮಾ, ಇದಕ್ಕೆ ಸಪೋರ್ಟ್ ಮಾಡು, ನೆಗೆಟಿವ್ ರಿವ್ಯೂಸ್ ಕೊಡಬೇಡ ಅಂತ ಕಮೆಂಟ್ ಮಾಡೋಕೆ ಹೋಗಬೇಡಿ. ಯಾಕೆಂತಂದರೆ ಒಂದು ಸಿನಿಮಾ ಅಂತ ಅಂದಮೇಲೆ ಅದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಕ್ರಿಟಿಸಮ್ ಇದ್ದೇ ಇರುತ್ತೆ. ಜೊತೆಗೆ ಒಂದು ಮೂವಿ ಅನ್ನೋದು ಎಂಡ್ ಆಫ್ ದ ಡೇ ಇಟ್ಸ್ ಅ ಎಂಟರ್ಟೈನ್ಮೆಂಟ್ ಆ್ಯಂಡ್ ಬಿಸ್ನೆಸ್ ಓನ್ಲಿ. ಈ ಸಿನಿಮಾ ನೋಡೋಕ್ಕೆ ನನಗೆ ಮೇನ್ ರೀಸನ್ನೇ ಇದು ಪ್ರಮೋದ್ ಶೆಟ್ಟಿ ಅವರ ಒಂದು ಸಿನಿಮಾ ಅಂತ. ಈ ಸಿನಿಮಾದ ಒನ್ ಲೈನ್ ಸ್ಟೋರಿ ಭಾಳ ಸಿಂಪಲ್ಲು. ಈ ಸಿನಿಮಾದ ಸ್ಟೋರಿ ಲೈನು ಶುರುವಾಗದೆ ಒಂದು ನದಿಯ ಭಾಗದಲ್ಲಿ. ಒಂದು ನದಿಗೆ ಸೂಸೈಡ್ ಆಗಿರ್ಬೋದು, ಇಲ್ಲ ಸಸ್ಪಿಷಿಯಸ್ ಡೆತ್ ಆದಾಗ ಆ ಬಾಡಿನ ರಿಕವರಿ ಮಾಡೋರ ಮಧ್ಯದಲ್ಲಿ ಮತ್ತು ಇನ್ಸ್ಪೆಕ್ಟರ್ ಮಧ್ಯದಲ್ಲಿ ನಡೆಯುವಂಥ ಇನ್ಸಿಡೆಂಟ್ಸೇ ಈ ಒಂದು ಸಿನಿಮಾ. ಬಟ್ ಆದರೆ ಈ ಸಿನಿಮಾ ಜಾನರ್ ಬಂದು ಕ್ರೈಮ್, ಸಸ್ಪೆನ್ಸ್, ಇನ್ವೆಸ್ಟಿಗೇಷನ್, ಥ್ರಿಲ್ಲರ್. ಆದರೆ ನನಗೆ ಕ್ರೈಮ್ ಬಿಟ್ಟರೆ ಬೇರೆ ಇನ್ಯಾವ ಎಲಿಮೆಂಟ್ಸು ಕೂಡ ಸಿಗಲಿಲ್ಲ. ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಒಂದು ಸೀಟ್ ಎಡ್ಜ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಇಲ್ಲ ಸೀಟ್ ಎಡ್ಜ್ ಥ್ರಿಲ್ ಸಿಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಆದರೆ ಸಾಕಷ್ಟು ಜನ ಮೂವಿ ಮುಗಿಯೋಕ್ಕೂ ಮುಂಚೆ ಸೀಟಿಂದನೇ ಎದ್ದೋದ್ರು. ಅದನ್ನು ನೋಡಿದಾಗ ನನಗೆ ಖಂಡಿತವಾಗ್ಲೂ ಡಿಸಪಾಯಿಂಟ್ ಆಯಿತು. ಒಂದು ಕನ್ನಡ ಸಿನಿಮಾಗೆ ಈ ಥರ ಒಂದು ರೆಸ್ಪಾನ್ಸ್ ಸಿಗುತ್ತಾ ಅಂತ. ಇದು ಜನರ ತಪ್ಪು ಅಂತ ನಾನು ಹೇಳ್ತಿಲ್ಲ. ಬಟ್ ಆದರೆ ಈ ಸಿನಿಮಾದ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು ಮತ್ತು ನರೇಷನ್ ಆಗಿರ್ಬೋದು, ಮೇನ್ಲಿ ಈ ಸಿನಿಮಾದ ಎಕ್ಸಿಕ್ಯೂಷನ್ ನಮಗೆ ಬಹಳ ಡಿಸಪಾಯಿಂಟ್ ಮಾಡುತ್ತೆ. ಕಂಪ್ಲೀಟ್ ಎಂಗೇಜಿಂಗ್ ಆಗಿ ಕೂರಿಸಲಿಲ್ಲ. ಕೆಲವೊಂದು ಸ್ಕ್ರೀನ್ ಪ್ಲೇ, ಕೆಲವೊಂದು ನರೇಷನ್ ಮತ್ತು ಈ ಸಿನಿಮಾದ ಎಕ್ಸಿಕ್ಯೂಷನ್ ನಮಗೆ ಡೌಟ್ನ ಬಿಲ್ಡ್ ಮಾಡ್ತಾ ಹೊರತು ನಮಗೆ ಯಾವುದೇ ಥರದ ಸಸ್ಪೆನ್ಸ್ ಆಗಲಿ ಥ್ರಿಲ್ಲರ್ ಆಗಲಿ ಸಿಗಲಿಲ್ಲ. ಅದೊಂದು ಮೇನ್ ಡಿಸಪಾಯಿಂಟ್ ಅಂತಲೂ ಹೇಳ್ಬೋದು. ಮತ್ತು ಈ ಸಿನಿಮಾದಲ್ಲಿ ಅಟ್ಲೀಸ್ಟ್ ಪಾಸಿಟಿವ್ ಆಗಿ ಹೇಳೋಕ್ಕೆ ಏನು ಹೇಳ್ಬೋದು ಅಂತ ಥಿಂಕ್ ಮಾಡಬೇಕಾದ್ರೆ ನನಗೆ ಸಿಕ್ಕಿದೆ ಈ ಸಿನಿಮಾದ ಸಾಂಗ್ಸು. ನನಗೆ ಸಾಂಗ್ಸ್ ತುಂಬಾ ಇಷ್ಟ ಆಯಿತು, ಅದರಲ್ಲೆಲ್ಲ ಏನೂ ಡೌಟೇ ಇಲ್ಲ. ಫಿಲಮ್ ಮೇಕಿಂಗ್ ಎಷ್ಟೇ ಅಡ್ವಾನ್ಸ್ ಆಗಿದ್ರು ಕೂಡ ಇವರು ತುಂಬ ರಾ ಆಗಿ ಸಿನಿಮಾನ ತೆಗಿಬೇಕು ಅಂತ ತೆಗೆದಿದ್ದಾರೆ. ಈ ಸಿನಿಮಾದ ಡೈರೆಕ್ಟರು ತುಂಬ ಲೋಕಲ್ ಆಗಿ ಮತ್ತು ತುಂಬ ಸಿಂಪಲ್ ಆಗಿ ಒಂದು ಪ್ರಯತ್ನದಲ್ಲಿ ಸಿನಿಮಾದ ಡೈರೆಕ್ಷನ್ ವರ್ಕ್ ಮಾಡಿದ್ದಾರೆ. ಬಟ್ ಆದರೆ ಅದು ಈಗಿನ ಒಂದು ಆಡಿಯನ್ಸ್ ಮೈಂಡ್ ಸೆಟ್ಗೆ ಮ್ಯಾಚ್ ಆಗಲ್ಲ ಅಂತ ನನಗನ್ನಿಸ್ತು. ಪ್ರಮೋದ್ ಶೆಟ್ಟಿ ಅವರಿಗೆ ನಂದು ಒಂದೇ ಒಂದು ರಿಕ್ವೆಸ್ಟು, ನೀವು ಸ್ಟೋರಿ ಸೆಲೆಕ್ಷನ್ ಮಾಡಬೇಕಾದ್ರೆ ನಿಮ್ಮ ಮೇಲೆ ಒಂದು ಸಾಕಷ್ಟು ಹೋಪ್ಸ್ ಇದೆ ಅಂತಲೇ ಹೇಳ್ಬೋದು. ಬಟ್ ಸ್ಟೋರಿ ಸೆಲೆಕ್ಷನ್ ಮಾಡೋ ಟೈಮಲ್ಲಿ ಸ್ವಲ್ಪ ಸೆಲೆಕ್ಟಿವ್ ಸ್ಟೋರೀಸ್ನ ಮಾಡಿ ಅಂತ ನಾನು ಕೇಳ್ಕೊತೀನಿ. ಏನಕ್ಕೆ ಅಂತಂದರೆ ನಿಮ್ಮ ಮೇಲೆ ಖಂಡಿತವಾಗ್ಲೂ ಒಂದು ಹೋಪ್ ಇದೆ. ದಯವಿಟ್ಟು ಈ ಥರ ಸ್ಟೋರೀಸ್ನ ಸೆಲೆಕ್ಟ್ ಮಾಡಿ ಡಿಸಪಾಯಿಂಟ್ ಮಾಡಬೇಡಿ. ಅಂದರೆ ಪ್ರಯತ್ನ ತುಂಬ ಚೆನ್ನಾಗಿತ್ತು. ನ್ಯೂ ಕಾಮರ್ಸ್ ಸಿನಿಮಾದಲ್ಲಿರೋದ್ರಿಂದ ಒಳ್ಳೆ ಸಿನಿಮಾಗಳಿಗೆ ನನ್ನ ಸಪೋರ್ಟ್ ಇದ್ದೇ ಇರುತ್ತೆ. ಬಟ್ ಆದರೆ ಕೆಲವೊಂದು ಸತಿ ಈ ಥರ ಡಿಸಪಾಯಿಂಟ್ ಹಾಗೇ ಆಗುತ್ತೆ. ಕನ್ನಡದಲ್ಲಿ ಬರೋ ಒಳ್ಳೆ ಸಿನಿಮಾನ ಥಿಯೇಟರ್ಸಲ್ಲಿ ನೋಡಿ. ಅಲ್ಲಿವರೆಗೂ ನಗ್ನಗ್ತಾರೆ ಅಂತ ಹೇಳ್ತಾ ಸೈನಿಂಗ್ ಆಫ್. ಜೈ ಕರ್ನಾಟಕ ಮಾತೆ. ಸಿರಿಗನ್ನಡಂ ಗೆಲ್ಗೆ, ಸರಿಗನ್ನಡಂ ಬಾಳ್ಗೆ.